ನನಗೆ 2016ನಲ್ಲಿ ಡಿಸೆಂಬರಲ್ಲಿ ಇದು ರೆಕಗ್ನೈಸ್ ಮಾಡಿದ್ರು ಕ್ಯಾನ್ಸರ್ ಅಂತ. ಆಮೇಲೆ 17 ಮಾರ್ಚಲ್ಲಿ ಆಪ್ರೇಷನ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನನಗೇನು ಪ್ರಾಬ್ಲಮ್ ಏನೂ ಆಗಿಲ್ಲ. ಆಪ್ರೇಷನ್ ಆದಾಗಲೂ ಆಗಲಿಲ್ಲ. ಅಂದರೆ ಅಲ್ಲಿ ನಮ್ಗೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು, ಅಲ್ಲಿ ಅವರೆಲ್ಲ ಕೋಪ್ರೇಟ್ ಮಾಡ್ತಾರೆ ತುಂಬ. ಸೊ ಹಾಗಾಗಿ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯಿಂದ ನಾನು ಆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಈಗ 1.5 ಇಯರ್ಸ್ ಆಯಿತು, 2 ಇಯರ್ಸ್ ಇನ್ನೇನು ನಮ್ಮದು ಕಂಪ್ಲೀಟಾಗಿ ಔಷಧಿ ಎಲ್ಲ ನಿಲ್ಲಿಸಿದ್ದೀನಿ. ಈಗೇನು ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿದ್ದೀನಿ ನಾನು. ಹೇಗೆ ಅದರಿಂದ ಆಚೆ ಬಂದ್ರು? ಧೈರ್ಯ ನೋಡಿ, ಕಾಯಿಲೆ ಅನ್ನೋದು ಎಲ್ರಿಗೂ ಬರುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ. ಇದೇನು ಅಂಟು ಜಡ್ಡೇನೂ ಅಲ್ಲ, ಏನೂ ಅಲ್ಲ. ಇದು ನಮ್ಮ ದೇಹದ ಒಳಗಡೆನೇ ಇರೋವಂಥದ್ದು. ಅದರಿಂದ ಅದನ್ನು ರಿಮೂವ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಸೊ ಹಾಗಾಗಿ ನನಗೇನು ಭಯ ಏನಾಗಲಿಲ್ಲ. ಆದರೆ ಕೀಮೋ ತೊಗೊಂಡಾಗ ಕೂದಲು ಉದುರುತ್ತೆ ಅಂದರು. ನನಗೆ ಅದಕ್ಕೂ ಭಯ ಇಲ್ಲ, ಯಾಕೆಂದರೆ ಏನೇ ಬೇರೆ ಬೇರೆ ಕಾಯಿಲೆಗಳಿಂದ ಕೂದಲು ಉದುರಿದ್ರೆ ಬರೋದೇ ಇಲ್ಲ. ಇದಾದರೆ ಮತ್ತೆ ಬರುತ್ತೆ ಕೂದಲು, ಬರದೇ ಇದ್ರೂ ಯೋಚನೆ ಇಲ್ಲ, ನಮ್ಗೆ ಹೆಲ್ದಿಯಾಗಿದ್ದರೂ ಸರಿ ಬಾಡಿ. ಸೊ ಆ ಧೈರ್ಯ ತೊಗೊಂಡೆ ನಾನು. ಮತ್ತು ಮನೇಲಿ ನಮ್ಮ ಅಮ್ಮ ಒಬ್ಬರೇ ಇದ್ದರು ನನ್ನ ಜೊತೆಗೆ. ಅವ್ರಿಗೂ ನಾನು ಹೇಳಲಿಲ್ಲ, ಯಾಕೆಂದ್ರೆ ವಯಸ್ಸಾಗಿತ್ತು. ಸೊ ಅವ್ರಿಗೂ ನಾನೇನು ಹೇಳಿರಲಿಲ್ಲ. ನಾನು ಒಬ್ಬಳೇ ಎಲ್ಲ ಕಡೆಗೂ, ಅಂದರೆ ನಮ್ಮ ಜೊತೆ ಫ್ರೆಂಡ್ಸು ಇವರೆಲ್ಲ ಇದ್ದರು, ಹೆಲ್ಪ್ ಮಾಡಿದ್ರು. ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅದೇ ಎಲ್ಲರೂ ನನ್ನ ಫ್ರೆಂಡ್ಸ್ಗಳು, ನೆಂಟರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲರೂ ಬಂದು ಧೈರ್ಯ ಹೇಳಿದ್ರು. ಸೊ ಹಾಗಾಗಿ ಎಲ್ಲರೂ ಧೈರ್ಯ, ಒಳ್ಳೆ ಡಾಕ್ಟ್ರುಗಳು, ಒಳ್ಳೆ ಅಟ್ಮಾಸ್ಫಿಯರು ಎಲ್ಲ ಇರೋದ್ರಿಂದ ನಾನು ಹುಷಾರಾಗಿದ್ದೀನಿ. ಹಾಗೆ ಆ ಕಾಯಿಲೆ ಎಲ್ರಿಗೂ ಬರುತ್ತೆ, ಪ್ರಾಣಿ ಪಕ್ಷಿಗಳಿಂದ ಮರ ಗಿಡಗಳಿಗೂ ಬರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆಲ್ಲ ಹೆದರ್ಕೊಳ್ಳದೆ ಏನು ಬಂದಿದೆಯೋ ಅದನ್ನು ಫೇಸ್ ಮಾಡಬೇಕು, ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನೋಡಿಕೊಂಡ್ರೆ ಸಾಕು.